ವೆಲ್ಕಮ್ ಟು ಕ್ರೈಮ್ ರಿಪೋರ್ಟರ್. ನಿಮ್ಮ ನಡುವೆನೇ ಇದ್ರೂ ಪೂರ್ತಿಯಾಗಿ ಕಾಣಲ್ಲ ಈ ಪಾತಕ ಲೋಕ. ನಮ್ಮ ಕ್ರೈಮ್ ರಿಪೋರ್ಟರ್ ಟೀಮ್ ಕ್ರೈಮ್ ಬೀಟ್ಗೆ ಇಳಿದ್ರೆ ಪಾತಕಗಳು ಬಯಲಾಗ್ತವೆ, ಪಾತಕಿಗಳು ಸಿಕ್ಕಿ ಬೀಳ್ತಾರೆ, ಪೊಲೀಸರು ಕುತ್ಕೊಂಡು ಕತೆ ಹೇಳ್ತಾರೆ. ಬನ್ನಿ, ಇಂತಹ ಅಪರಾಧ ಜಗತ್ತಿನ ಕುರಿತ ವಿಭಿನ್ನ ನೋಟವೇ ಈ ಕ್ರೈಮ್ ರಿಪೋರ್ಟರ್. ಕುಂಬಾರನಿಗೆ ವರ್ಷ, ದೊಣ್ಣೆಗೆ ನಿಮಿಷ ಅಂತಾರಲ್ಲ, ಹಂಗೇನೆ ಮನಸ್ಸು ಮುರಿದು ಹೋಗೋದಕ್ಕೆ ಟೈಮ್ ಬೇಡ. ವರ್ಷಗಳಿಂದ ಇರೋ ಸಂಬಂಧ, ನಂಬಿಕೆಯನ್ನ ಯಾವುದೋ ಒಂದು ಸಣ್ಣ ಕಾರಣ ನುಂಗಿ ಬಿಡಬಹುದು. ಅಲ್ಲಿ ಆ ಸಂಸಾರದಲ್ಲಿ ಸಮಸ್ಯೆ ಶುರುವಾಗೋದಕ್ಕೆ ಇರೋ ಕಾರಣ ಸಣ್ಣದೋ ದೊಡ್ಡದೋ ಅನ್ನೋದನ್ನ ನೀವು ಈ ಕಥೆ ನೋಡಿ ನಿರ್ಧರಿಸಿ. ಆದ್ರೆ ಪವಿತ್ರ ಪ್ರೀತಿ ಅನ್ನಿಸಿಕೊಳ್ಳೋ ಸ್ನೇಹ ಗಂಡ ಹೆಂಡತಿಯ ಪ್ರೀತಿಯನ್ನ ಬಲಿ ತಗೊಳ್ತಾ ಬದುಕನ್ನ ಬೀದಿಗಿಳಿಸುತ್ತೆ ಅಂದ್ರೆ ನಂಬೋದಕ್ಕಾಗುತ್ತಾ? ಇವತ್ತಿನ ಸ್ಟೋರಿ ನೋಡಿ ಅಲ್ಲಿ ಮಾರಕವಾಗಿದ್ದು ಸ್ನೇಹನ, ಪ್ರೀತಿನ, ಅನುಮಾನನ, ಅಸಹಜ ವರ್ತನೆನ ಅಥವಾ ಒಂದು ಅನೈತಿಕ ಸಂಬಂಧನ ಅನ್ನೋದನ್ನ ನೀವೇ ನಿರ್ಧರಿಸಿ. ಅವತ್ತು ಇಂಥದ್ದೊಂದು ಗಲಾಟೆ ಕೇಳಿಸಿದ್ದು ಯಲಹಂಕ ನ್ಯೂ ಟೌನ್ ಪೊಲೀಸ್ ಠಾಣೆಯಲ್ಲಿ. ಅವಳು ಸರಿ ಇಲ್ಲ, ನಾವೇನು ಮಾಡಿಲ್ಲ, ಅವಳ ಹೆಸರು ಹೇಳೋದಕ್ಕೂ ಬೇಜಾರಾಗುತ್ತೆ ಅಂತ ಕೂಗಾಡ್ತಾ ಇದ್ದದ್ದು ಒಂದು ಹಿರಿಯ ಜೀವ. ಆಕೆಯ ಜೊತೆಗೆ ಮತ್ತೊಬ್ಬರಿದ್ದಾರೆ. ಅವರಿಬ್ಬರು ಗಂಡ ಹೆಂಡತಿ ಇರಬೇಕು. ಇವರ ಜೊತೆಗೆ ಇನ್ನೊಬ್ಬಳಿದ್ದು. ಈ ಹಿರಿಯ ದಂಪತಿ ಅವಳಿಗೇ ಬೈತಿದ್ದಾರೆ. ಹತ್ತಿರ ಹೋಗಿ ನೋಡಿದಾಗ ಇವರು ಬೈತಾ ಇರೋದು ಈಕೆಗಲ್ಲ ಅನ್ನೋದು ಅರ್ಥವಾಯ್ತು. ಹಾಗಾದ್ರೆ ಈ ಬೈಗುಳಗಳು ಯಾರಿಗೆ? ಅವರ ಜೊತೆಗೆ ಬಂದಿದ್ದ ಹುಡುಗಿ ಯಾಕೆ ಅಳ್ತಾ ಇದ್ದಾಳೆ? ಅವಳು ಯಾರು? ಒಂದೂ ಅರ್ಥವಾಗ್ತಿಲ್ಲ. ಏನಾಗಿದೆ ಅರ್ಥ ಮಾಡಿಸಿ ಅಂದ್ರೆ ಅವರು ನಮ್ಮ ಜೊತೆ ಮಾತಾಡೋದಕ್ಕೆ ರೆಡಿ ಇರಲಿಲ್ಲ. ಇದು ನಮ್ಮ ವಿಷಯ, ದಯವಿಟ್ಟು ನೀವು ಬರಬೇಡಿ ಅಂದ್ರು. ಆಯ್ತು ಬಿಡಿ, ಏನೋ ಸುಧಾರಿಸ್ಕೊಳ್ಳಿ ಅಂತ ಹೊರಟು ನಿಂತಾಗ್ಲೇ ಆ ಹೆಣ್ಣು ಮಗಳು ಮಾತಾಡಿದ್ಲು. ಅವನು ನನ್ನ ಪ್ರಾಣ ಸ್ನೇಹಿತ, ಅದು ಬಿಟ್ಟು ನಮ್ಮಿಬ್ಬರ ನಡುವೆ ಏನೂ ಇಲ್ಲ ಅಂತ ಅತ್ಕೊಂಡು ಹೇಳಿದ್ಲು. ಈಕೆ ಯಾರ ಬಗ್ಗೆ ಮಾತಾಡ್ತಾ ಇದ್ದಾಳೆ, ಏನ್ ಸಮಸ್ಯೆ ಆಗಿದೆ, ಯಾರು ಇವಳ ಸ್ನೇಹಿತ ಅಂತ ಕೇಳುತ್ತಿದ್ದ ಹಾಗೆ ಸ್ಟೇಷನ್ನ ಕಡೆಗೆ ಬಂದವನು ಈ ಮನುಷ್ಯ. ಇವನ ಬಗ್ಗೆನೇ ಆ ಹುಡುಗಿ ಹೇಳುತ್ತಿರೋದು. ಅಲ್ಲಿ ಸ್ಟೇಷನ್ನಲ್ಲಿರೋರು ಈತನ ಅಪ್ಪ ಅಮ್ಮ. ಇವರ ಕಥೆ ತೀರಾನೇ ವಿಚಿತ್ರವಾಗಿದೆ. ಅದನ್ನ ನಮಗೆ ಅರ್ಥ ಮಾಡಿಸಿದ್ದು ಯಲಹಂಕ ಪೊಲೀಸರು. ಅಂದಹಾಗೆ ಈ ಸ್ಟೋರಿ ಶುರುವಾಗೋದು ಈ ಹೆಣ್ಣು ಮಗಳಿಂದ. ಯಲಹಂಕ ನ್ಯೂ ಟೌನ್ ನಲ್ಲಿರೋ ಈ ದೊಡ್ಡ ಮನೆಯಿಂದ. ಇಲ್ಲಿ ಈಕೆಯ ಅತ್ತೆ ಮಾವ ಮತ್ತು ಗಂಡ ಸೇರ್ಕೊಂಡು ಲೀಲಾವತಿಯ ಕತ್ತು ಹಿಸುಕಿ ಸಾಯಿಸೋ ಪ್ರಯತ್ನ ಮಾಡಿದ್ದಾರೆ ಅಂತ ದೂರು ದಾಖಲಾಗಿದೆ. ಅಮ್ಮ ನಿಜ ಹೇಳ್ತಿದ್ದಾಳೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಬೆಳೆಯೋ ವಯಸ್ಸಿನ ಮಕ್ಕಳು ಜೊತೆಗಿದ್ದಾರೆ. ವಿಪರ್ಯಾಸ ಅಂದ್ರೆ ಇಂಥ ಸ್ಥಿತಿಯಲ್ಲಿ ಸ್ಟೇಷನ್ ಮೆಟ್ಟಿಲು ಹತ್ತಿರೋ ಈ ದಾಂಪತ್ಯಕ್ಕೆ ಬರೋಬ್ಬರಿ 12 ವರ್ಷಗಳು ತುಂಬಿವೆ. ಮೂಲತಃ ಗುಬ್ಬಿಯವಳಾದ ಈ ಲೀಲಾವತಿಯನ್ನ ಬೆಂಗಳೂರಿನ ಕೆಂಪನಹಳ್ಳಿಯ ರಾಜಶೇಖರ ಮದುವೆಯಾದಾಗ ಮನೆಯಲ್ಲಿ ಸಂಭ್ರಮ ತುಂಬಿ ತುಳುಕ್ತಾ ಇತ್ತು. 100 ಜನ ಬಂದು ಹರಸಿದ್ರು. ಗಂಡ ಹೆಂಡತಿ ಖುಷಿಯಲ್ಲೇ ಸಂಸಾರ ಶುರು ಮಾಡಿದ್ರು. ಇಬ್ಬರ ಸುಖ ದಾಂಪತ್ಯದ ಕುರುಹಾಗಿ 2 ಮಕ್ಕಳು ಆದ್ರು. ಅಷ್ಟಾದ್ಮೇಲೆ ಸುಮಾರು 10 ವರ್ಷಗಳ ನಂತರ ಈ ಸಂಸಾರದಲ್ಲಿ ಸಮಸ್ಯೆ ಶುರುವಾಗಬಹುದು ಅಂತ ಲೀಲಾವತಿ ಖಂಡಿತವಾಗಿಯೂ ಊಹಿಸಿರ್ಲಿಲ್ಲ. ಅರೇಂಜ್ ಮ್ಯಾರೇಜ್, ಲವ್ ಮ್ಯಾರೇಜ್ ಏನಲ್ಲ. ಹಿಂಗೆ ಮದುವೆ ಆಗಿ ನಾವು ಇವಾಗ ಒಂದು 10 ವರ್ಷ ನಾವು ಚೆನ್ನಾಗೇ ಇದ್ವಿ. 10 ವರ್ಷ ಚೆನ್ನಾಗೇ ಇದ್ವಿ. 3 ವರ್ಷದಿಂದ ನಾವು ಯಜಮಾನರಿಗೆ ಒಂದು ಅನೈತಿಕ ಸಂಬಂಧ ಇದೆ ಅಂತ ಗೊತ್ತಾದ್ಮೇಲೆ ಕಿರಿಕ್ ಸ್ಟಾರ್ಟ್ ಆಗ್ತಾ ಇತ್ತು. ಅನೈತಿಕ ಸಂಬಂಧ ಅನ್ನೋದು ಸಂಸಾರದ ನೆಮ್ಮದಿಯನ್ನ ಕೆಡಿಸುತ್ತೆ ಅನ್ನೋದ್ರಲ್ಲಿ 2 ಮಾತಿಲ್ಲ. ಅಲ್ಲಿ ಲೀಲಾವತಿಗೆ ಗಂಡನ ವರ್ತನೆಯ ಬಗ್ಗೆ ಹುಟ್ಕೊಂಡ ಅನುಮಾನ ಅವಳ ನೆಮ್ಮದಿಯನ್ನೇ ಕೆಡಿಸಿಬಿಡ್ತು. ಮಧ್ಯರಾತ್ರಿಯಲ್ಲೆಲ್ಲ ಬರೋ ಫೋನ್ ಕಾಲ್ಸು ಆಕೆಯ ಮನಸ್ಸಲ್ಲಿ ಬಿರುಗಾಳಿ ಎಬ್ಬಿಸಿತ್ತು. ಅದನ್ನ ರಾಜಶೇಖರ ತಣ್ಣಗೆ ಮಾಡಿದ್ದು ಸ್ನೇಹದ ಹೆಸರೇಳಿ.
ನಾನು ಅನುಮಾನ ಪಡ್ತಾ ಇರೋದ್ರಿಂದ ನನ್ನ ಗಂಡ ನಾನು ಅವಳ ಮೇಲೆ ಬೈತಾ ಇದ್ದೆ. ಆವಾಗ ನನ್ನ ಗಂಡ ಹೇಳ್ತಾ ಇದ್ರು, ನೀನು ಹಳ್ಳಿ ಗಮಾರ್, ನೀನು ಫ್ರೆಂಡ್ಶಿಪ್ ಅಂದರೆ ನಿನಗೆ ಬೆಲೆನೇ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರು. ನಾನು ಅದಕ್ಕೆ ಸರಿ ಅಂದ್ಬಿಟ್ಟು ಹೌದಲ್ವಾ, ನಾ ಇರೋ ಫ್ರೆಂಡ್ಶಿಪ್ ಏನೇ ಪರ್ಫೆಕ್ಟಾಗಿ ಗೊತ್ತಿರಲಿಲ್ವಲ್ಲ ನಂಗೆ ಈ ಥರ ಇದೆ ಅಂತ, ಅನುಮಾನ ಬರೋ ಸಹಜ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೆ. ಆ ಬಗ್ಗೆ ಮಾತಾಡದೆ ಸುಮ್ಮನಾಗಬಹುದು, ಆದ್ರೆ ಅನುಮಾನದ ಹುಳ ಮನಸ್ಸನ್ನ ಕೊರೆಯದೇ ಇರುತ್ತೆ. ಅದಕ್ಕೆ ಸರಿಯಾಗಿ ಗಂಡನ ವರ್ತನೆಯಲ್ಲೂ ಬದಲಾವಣೆಗಳಾದ್ರೆ ಹೆಂಡತಿಯಾದವಳು ಸಿಡಿದೇಳೋದ್ರಲ್ಲಿ ಆಶ್ಚರ್ಯ ಇದೆಯಾ? ಲೀಲಾವತಿ ಒಮ್ಮೆಲೆ ಬ್ಲಾಸ್ಟ್ ಆಗಿರ್ಲಿಲ್ಲ, ಆದ್ರೆ ಅವತ್ತು ಅಂಥದ್ದೊಂದು ಸಿಚುವೇಶನ್ ಸೃಷ್ಟಿಯಾಗ್ಬಿಟ್ಟಿತ್ತು. ಯಶವಂತಪುರದಲ್ಲೇ ಇದ್ವಿ. ಆಮೇಲೆ ಅವಳು ಸುಮಾರು 10:15 ನನಗೆ ಲಕ್ಷ್ಮಿ ಅನ್ನೋಳು 11:10 ನನಗೆ ರಾತ್ರಿ ಅವ್ರ ದೊಡ್ಡ ಮಗನ ಕರ್ಕೊಂಡು ಬಂದಳು. ಬಂದಾದಮೇಲೆ ನಾನು ಆಮೇಲೆ ಅವಳು ನನ್ನ ನೋಡಲಿಲ್ಲ. ನಾನು ಯಾರು ಬಂದಿರ್ಬೋದು ಅಂದ್ಕೊಂಡು ನನ್ನ ಗಂಡ ಅವಾಗ ನೈಟ್ ಕೆಲಸ ಇದೆ ಅಂತ ಸುಳ್ಳು ಹೇಳ್ಬಿಟ್ಟು ಹೋದ್ರು, ಅರ್ಧ ಗಂಟೆ ಬರ್ತೀನಿ ಅಂತ. ಅಷ್ಟೊತ್ತಿಗೆ ಅವಳು ಬಂದಿದ್ಲು. ಆಮೇಲೆ ಸರಿ ಅಂದ್ಬಿಟ್ಟು ನಾನು ಅವ್ರು ನಮ್ಮ ಯಜಮಾನ್ರು ಅವಳು ನೋಡ್ದಳಂಗೆ ಹೊರಟೋದ್ಲು. ನಾನು ಬಂದುಬಿಟ್ಟು ಮೇಡಮ್ ಇರಿ ಯಾರು ನೀವು ಅಂತ ಕೇಳಿದ್ರು, ಮಾತಾಡ್ದಂಗೆ ಹೊರಟೋದ್ಲು. ನಾನು ಫಾಲೋ ಮಾಡ್ಕೊಂಡು ಹೋದೆ. ಫಾಲೋ ಮಾಡ್ಕೊಂಡು ಹೋದ್ಮೇಲೆ ನಿಲ್ಲಿಸ್ಬಿಟ್ಟು, ಮೇಡಮ್ ನೀವು ಯಾಕೆ ಇಷ್ಟೊತ್ತಿನಲ್ಲಿ ಬಂದಿದ್ದೀರಾ ಅಂತ ಕೇಳಿದಕ್ಕೆ, ಇಲ್ಲ ನಾನು ನಮ್ಮ ಯಜಮಾನ್ರು ಕೆಲಸದಿಂದ ಬಂದಿಲ್ಲ, 4 ದಿನ ಆಯಿತು, ಮನೆಗೆ ಬಂದಿಲ್ಲ, ಅದಕ್ಕೆ ಕೇಳೋಣ ಅಂತ ಬಂದೆ ಅಂದರು. ಅರೆ, ಕೊಲಿಗೂ ಮನೆ ಮುಂದೆ ಕಾಣಿಸಿದ್ರೆ ಮಾತು ಕೂಡ ಆಡಿಸಲ್ವಾ? ಅಂದ ಹಾಗೆ ಅದೇ ಹುಡುಗಿ ಇವತ್ತು ಸ್ಟೇಷನ್ ನಲ್ಲಿ ನಾವಿಬ್ರು ಸ್ನೇಹಿತರು ಅಂತ ಅತ್ಕೊಂಡು ಕುಂತಿದ್ದಾಳೆ. ಅವರಿಬ್ರು ಸ್ನೇಹಿತರೇ ಆಗಿರಬಹುದು, ಅದನ್ನ ರಾಜಶೇಖರ ಹೆಂಡತಿಗೆ ಸರಿಯಾಗಿ ಹೇಳ್ಬೇಕಲ್ವಾ? ಅಸಲಿಗೆ ಅವರಿಬ್ಬರ ನಡುವೆ ಇರೋ ಸಂಬಂಧ ಎಂತದ್ದು? ಅವನು ಹಾಗೂ ಹೊರಟೋಗದೆ ಅವತ್ತು ಅಲ್ಲಿ ನಿಂತು ಹೆಂಡತಿಯ ಎದುರೇ ಕಷ್ಟ ಸುಖ ಮಾತಾಡಿದ್ರೆ ಸಮಸ್ಯೆ ಇರ್ತಾ ಇರ್ಲಿಲ್ವೇನೋ. ಆದ್ರೆ ಅವನು ಕಳ್ಳನ ಥರ ಹೋಗಿದ್ದ. ಅವತ್ತೇ 10 ವರ್ಷಗಳ ನೆಮ್ಮದಿಯ ಸಂಸಾರದಲ್ಲಿ ದೊಡ್ಡ ಅಪಸ್ವರ ಎದ್ದಿತ್ತು. ಅಪರಾತ್ರಿಯಲ್ಲಿ ಹೆಣ್ಮಗಳೊಬ್ಳು ಮನೆ ಮುಂದೆ ನಿಲ್ತಾಳೆ, ಸ್ನೇಹದ ಮಾತಾಡ್ತಾಳೆ. ಅಷ್ಟೇ ಆಗಿದ್ರೆ ಸಂಸಾರ ಒಡೆದು ಹೋಗಲ್ಲ, ಸಮಸ್ಯೆಗಳು ಶುರುವಾಗಲ್ಲ. ಅಲ್ಲಿ ಲೀಲಾವತಿ ಗಂಡನ ವಿರುದ್ಧ ಪೊಲೀಸ್ ಠಾಣೆಯ ಮೆಟ್ಟಿಲು ಹತ್ತೋದಕ್ಕೆ ಬಲವಾದ ಕಾರಣ ಇತ್ತು. ಅದ್ರ ಬಗ್ಗೆ ಒಂದು ಬ್ರೇಕ್ನ ನಂತರ ಹೇಳ್ತೀವಿ.